ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ಗಾ ಗ್ರಾಮದ ಕಬ್ಬು ಬೆಳೆಗಾರರೊಬ್ಬರು ಚಿಂಚೋಳಿಯ ಶ್ರೀ ಸಿದ್ದಸಿರಿ ಎಥನಾಲ್ ಕಬ್ಬಿನ ಕಾರ್ಖಾನೆಯಲ್ಲಿ ಕಾಟ ಮಾಡುವ ಸಮಯದಲ್ಲಿ 1 ಟನ್ ಕಡಿಮೆ ಇದೆ ಎಂದು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದದ್ದು. ಆ ರೀತಿ ಕಾರ್ಖಾನೆಯ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಅಂತ ಕಬ್ಬು ಬೆಳೆಗಾರರ ಸಂಘದ ಜಗದೀಶ್ ಪಾಟೀಲ್ ಸೇರಿದಂತೆ ರೈತರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವ್ಯಕ್ತಿಯು ಕಬ್ಬು ಕಟ ಮಾಡುವ ಸಮಯದಲ್ಲಿ 1 ಟನ್ ಕಡಿಮೆ ಇದೆ ಎಂದು ಹೇಳಿರುವ ಕಾರಣ ನಾವು ಮತ್ತು ಜಿಲ್ಲೆಯ ಮೌಲ್ಯಮಾಪನ ಶಾಸ್ತ್ರ ಇಲಾಖೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಹೋಗಿ ಪರಿಶೀಲನೆ ಮಾಡಿದ್ದೇವೆ. ಈ ಸಮಯದಲ್ಲಿ ಕಬ್ಬಿನ ಕಾಟ ಸರಿಯಾಗಿದೆ ಎಂದು ಗೊತ್ತಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಾಂ ಸರ್, ಮೊನ್ನೆ ಚಿಂಚೋಳಿ ಕಾರ್ಖಾನೆ ಒಳಗೆ ಒಂದು ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಹೊಂಟ ಸರ್. ಅದು ಸ್ಟೇಟ್ ನ್ಯೂಸ್ ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರಿಗೆ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವರು ಕಾಟ ಮಾಡಿದ ಮ್ಯಾಕೆ ಅಟ್ಲೀಸ್ಟ್ ನಾವು ತೋರಿಸ್ಬೇಕಲ್ಲ ರೀ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರು ಆ ಥರ 300-400 kg ಕಮ್ಮಿ ಬಂದ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿಗೆ ಡೀಸೆಲ್ನೂ ಕಟ್ ಆಗ್ತದೆ, ಏನು ರೀ, ಡೀಸೆಲ್ನೂ ಕಟ್ ಆಗ್ತದೆ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸದಸ್ಯ ಕಾರ್ಖಾನೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ್. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕೈಸಿ ಬಸವರಾಜ್ ಪಾಟೀಲ್ ಸೇಡಮವ್ರಿಗೆ ಬಳಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕು ರೀ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ, 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಅಪೋತಿದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ ಈಗ ಏನಾಗ್ರಿ, ನಮ್ಮಲ್ಲಿ ತೊಗರಿ, ಹೆಸರ, ಉದ್ದು ಎಲ್ಲರೂ ಉಪಯೋಗ ಸರ್. ಇದ್ದಿದ್ದೊಂದು ಹಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಅಂದ್ಮೇಲೆ ಎಲ್ಲರೂ ಬಗಳಿದಾರ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ ಒಂದೊಂದು ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ, 1 ಲಕ್ಷ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖ ಮ್ಯಾಗ ಮಂದಹಾಸ ಅದ, ಚಲೋ ಅದ. ಈಗ ಒಂದು ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೋತವ್ರು ಆಗಲ್ಲ ಸರ್. ಅವರು ಅಣ್ತಂದಿರದ್ದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ, ಚಿಂಚೋಳಿ ಕಾರ್ಖಾನೆದವರು ಈಗ ಇಲ್ಲಿ ತನಕ ಅವರು 2,550 ರೂಪಾಯಿ ಕೊಟ್ಟರೆ ಟೋಟಲಿ ಅವರು 29 + 50 3,000 ಕೊಡಬೇಕು. ಏನು ರೀ ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್, ಸ್ವಲ್ಪ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ, ಒಂದು ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಲ್ಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದಂದ್ರೆ 15 ದಿವಸ ಆದ್ಮೇಲೆ ನೀವು ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ ಹಾಕಿ ಕೊಡ್ಬೇಕಂತದ ಕಾನೂನು ರೀ. ಅದಕ್ಕೆ ನೀವು ಬರೀ ಕಾನೂನು ಹೇಳ್ತೀರಿ, ಅದು ಕಾನೂನು ಪ್ರಕಾರ 15% ಬಡ್ಡಿ ಹಾಕಿ ಕೊಡ್ಬೇಕು. ಇಲ್ಲಿ ತನಕ 1 ತಿಂಗಳ ಹೇಳ್ತಾರೆ, ಯಾರು 1 ಪೈಸೆ ಕೊಟ್ಟಿಲ್ಲ. ಸಿದ್ದಶ್ರೀದವರು ತಪ್ಪದ್ರಿ. ಅವ್ರು 2,550 ಕೊಟ್ಟರು, ಅವ್ರು ಪೂರಾನು 29 ಕೊಡಬೇಕಾಗಿತ್ತು, ಮತ್ತು ಆಮೇಲೆ 50 ಅಂತದ ರೀ. ಅವ್ರದ್ದು ತಪ್ಪದ. ಆದ್ರೆ ನಾ ಅಂತೀನಿ, ಎಲ್ಲ ನಮ್ಮಲ್ಲಿ ನಮ್ಮ ಚಿತ್ತಾಪುರ, ಚಿಂಚೋಳಿ ಆಯಿತು, ಕಮಲಾಪುರ, ಸೇಡಮ್ಮ, ಕಾಳಗಿ ತಾಲೂಕು ಇವೆಲ್ಲ ರೈತರ ಮ್ಯಾಗ ಒಳ್ಳೆಯ ಮುಖ ಚಲೋ ಕಾಣತ್ತದ. ಈಗ ಎಲ್ಲರೂ ಕಬ್ಬು ಹಸಲತ್ತಾರ, ಪ್ರತಿಯೊಂದು ಊರಿಗೆ 100 ಎಕರೆ ಕಬ್ಬಾಗ ಸರಿ. ಈಗ ಅವ್ರದ್ದು ನಾವು ನೋಡ್ಬೇಕಾಗ್ತದ. ಮಿನಿಮಮ್ ನಾವು ನೋಡಿರಿ ಎಷ್ಟು 1,000 ಕೋಟಿನೂ ಇನ್ವೆಸ್ಟ್ ಮಾಡಿರಿ ಸರ್. ಏನು ರೀ ನಾವೆಲ್ಲ ಮಾಡಿದೆವು. ಬಟ್ ಕಂಟಿನ್ಯೂ ಅಪೋಸ್ ಮಾಡ್ಕೊತೂ ಒಳ್ಳೇದಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನೀವು ಪೇಮೆಂಟ್ ಲೇಟ್ ಮಾಡ್ತೀರಿ ಕೇಳ್ರಿ. ಈಗ ಏನಾಯ್ತಾರೆ, ಕಾಟ ಕಮ್ಮಿ ಅಂತಂದ್ರೆ ಮೊನ್ನೆ ಶುಗರ್ ಮಿನಿಸ್ಟ್ರ್ ಹೇಳ್ತಾರೆ ಸರ್, ನೀವು ಕಾಟ ಕಮ್ಮಿ ಮಾಡಿದ್ದು ನೀವು ಪಕ್ಕ ಪ್ರೂಫ್ ತೊಗೊಂಬರ್ರಿ, ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತದ. ತೋರಿಸ್ರಿ, ಪಕ್ಕ ತೋರಿಸ್ರಲ್ಲ. ಈಗ 1 ಟನ್ ಹಿಂಗೆ ಕಮ್ಮಿ ಆಗ್ಯದಪ್ಪ ಅಂತ ಪ್ರೂಫ್ ಕೊಡ್ರಿ. ಅವು ಮೊನ್ನೆ ಬಸವರಾಜ್ ಕೋರಿಯವ್ರು ಹೇಳಿದ್ರು, ಇಲ್ರಿ ಗೌಡ್ರೆ ಒಂದು ಆಯ್ತಪ್ಪ, ನನಗೆ 5 ಲಕ್ಷ ರೂಪಾಯಿ ಬಹುಮಾನ ಇಸ್ಕೊಡ್ತೀನಿ, ನೀನು ಹಕ್ಕಿಗತ್ತೆ ಹೇಳಂತ. ಅದು ಹಾಕಿ ಪ್ರೂಫ್ ಹಾಕು, ಎಷ್ಟು ಟನ್ ಆಗ್ಯದ, ಇಲ್ಲಿ ಕಾರ್ಖಾನೆ ಎಷ್ಟು ಟನ್ ಆಗ್ಯದ ಗೊತ್ತಾಯ್ತಲ್ಲ. 1 ಟನ್ನಿನ ಡಿಫ್ರೆನ್ಸ್ ಇತ್ತಪ್ಪ ಅಂದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಕಾರ್ಡ್ ಬಹುಮಾನ ಅದ ಸರ್. ಸುಳ್ಳು ಅಪಾದನ ಮಾಡಿ ಮೀಡಿಯಾದಾಗೆಲ್ಲ ಹೇಳಿ ಈಗ ನೋಡಿ, ಅದು ಸ್ಟೇಟ್ ನ್ಯೂಸ್ ಆಗ ಸರ್ ಸಿದ್ದಶ್ರೀದು. ಅದು ಎಷ್ಟು ದುನಿಯಾದ ಹೈರಾಣಕಾಸ ಮಾಡಿದೆವು. ಏನು ರೀ ಅದಕ್ಕೆ ಕಾರ್ಖಾನೆಯವ್ರು ನಮಗೆ ಏನು ತಪ್ಪವ ಅವು ನೀವು ಬರ್ರಿ ಪ್ರೆಸ್ ಮೀಟ್ ಮಾಡಿರಿ, ಎಲ್ಲ ಕಡೆ ಹೇಳ್ರಿ. ವಿಥೌಟ್ ತಪ್ಪಿಲ್ಲದೆ ಹೇಳೋದು ಚಲೋ ಅನ್ಸಲ್ಲ ಸರ್. ಅದಕ್ಕೆ ಎಲ್ಲ ರೈತರು ಬಂದಾರ ಸರ್.
ನಾವು ಮೊನ್ನೆ ಹೇಳ್ಬೇಕಂತಿದ್ದ ನಮ್ಮ ಮನೆಗೆ ಮ್ಯಾರೇಜ್ ಇತ್ತು ಆಗಿಲ್ಲ. ಬಟ್ ಇವೆಲ್ಲ ರೈತರು ಮುತ್ತಿಗೆ ರೈತರು ಅವ್ರು ಇದೇ ಊರವರೇ ಅವರು ಬಸವರಾಜ್ ಕೋರಿ ಅಂತೇಳಿ ಇದೇ ಊರವ್ರೆ ರೀ. ಅವ್ರು ರೈತರು ಬಂದಾರ ಗೌಡ್ರೆ ಹಿಂಗೆ ಅದ ತಂದಾಡ್ರಪ್ಪ ಹೋಗಿ ಹೇಳಮ್ಮಂತ ಬಂದೀವಿ ಸರ್ ಅವತ್ತು. ಅದಕ್ಕೆ ದಯವಿಟ್ಟು ಅಪವಾದ ಮಾಡಬೇಕು, ಬಟ್ ಹಕ್ಕಿಗತ್ ಅಪವಾದ ಮಾಡಿರಿ, ಸುಳ್ಳು ಅಪವಾದ ಯಾವ ಕಾರ್ಖಾನೆ ಮಾಡಬೇಡ್ರಿ ಸರ್. ಅದ ಅದ ಸರ್ ಅದಲ್ಲ ಅದ ಅದ ಸರ್ ಅದ ಕೊಡ್ತೀವಿ ಕೊಡ್ರಿ ಅಣ್ಣ ಅವ್ರು ತೋರಿಸ್ರಿ. ಅದ ಸರ್ ನಾವು ಪ್ರೂಫಿಗೆ ಸಾಧ್ಯ ಬಂದೀವಿ ಸರ್. ಅದ ಸರ್ ಅದ ರೀ ಸರ್. ಅದಕ್ಕೆ ಸರ್ ಅದಕ್ಕೆ ಜಗಳ ಆಡೋದು ಬ್ಯಾಡ್ರಿ. ಇವ್ರದ್ದು 70 ಕಿಲೋಮೀಟ್ರ್ ದೂರ ಸರ್. ಇವ್ರ ಊರು 70 ಕಿಲೋಮೀಟ್ರ್ ದೂರ ಅದ ರೀ. ಅವ್ರೇನು ಸ್ಟಾರ್ಟಿಂಗ್ ಏನು ಚಾಲು ಮಾಡೋದು 50 ಕಿಲೋಮೀಟ್ರ್ ತನಕ 50 ಕಿಲೋಮೀಟ್ರ್ ಕಪ್ ತೋತೀನಿ ಅಂದರು. ನಾವೊಂದು ಇಲ್ಲ ಸರ್ ಎಲ್ಲ ಕಡೆ ನೀವು ಎಲ್ಲ ಕಡೆ ಗಾಡಿ ನಾಲ್ಕು ಗಾಡಿ ಕಳ್ಸಿ ಅಂತೇಳಿ ಎಲ್ಲ ಕಡೆ ಗಾಡಿ ಕಳ್ಸಾರ ಸರ್. ಇಲ್ಲಿ ಹರಿಸಿದ್ರು ಸರ್ ಎಲ್ಲ ಗಾಡಿ ಬಂದವು ಸರ್. ಈಗ ಎಲ್ಲ ಕಡೆದು ಕಬ್ಬು ಹೋಲತ್ತಾರೆ. ಈಗ ಸರಿಯಾಗಿ ನಡೆದ ಸರ್. ಈ ಒಂದೇನಂದ್ರೆ ಪೇಮೆಂಟ್ ಮಾಡಬೇಕು, ಅದು ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದು ಸರ್. ಎಲ್ಲರಿಗೆ ಕರಿಬೇಕು, ದಯವಿಟ್ಟು 3000 ರೂಪಾಯಿ ಇಸ್ಕೊಡ್ಬೇಕಂತ ನಮ್ಮ ಗೌರ್ಮೆಂಟ್ ಕರ್ದು ಹೇಳ್ತೀವಿ ಸರ್ ರೈತರ ಪಡ. ಸರ್ ನೀವು ಮಾತಾಡ್ತೀರಿ.